ಅತ ಬ್ರಾಹ್ಮ್ಯೇ ಮಹಾಪುರಾಣೆ ಏಕಚತ್ವಾರಿಂಶದಧಿಕ-द्विशततमೋಧ್ಯಾಯ 241ನೇ ಅಧ್ಯಾಯವು. ಮುನಿಗಳು ಪ್ರಶ್ನೆ ಮಾಡುವರು. ಪರಗತಿಯನ್ನು ಹೊಂದಿದವರು ಯಾವ ಸ್ಥಾನದಿಂದ ಹಿಂದಿರುಗಿ ಬರುವುದಿಲ್ಲವೋ ಆ ಅಕ್ಷರವೆಂಬುದಾವುದು? ಯಾವ ಸ್ಥಾನದಿಂದ ಮತ್ತೆ ಪುನರ್ಜನ್ಮಕ್ಕೆ ಬರುವರೋ ಆ ಕ್ಷರವೆಂಬುದಾವುದು? ನೆಲೈ ಮಹಾಮುನಿಯೇ, ಕ್ಷರಾಕ್ಷರಗಳ ಸ್ವರೂಪವನ್ನು ನಾವು ಕೇಳಬೇಕೆಂದಿರುವೆವು. ಅದರ ನಿಜವಾದ ಸ್ವರೂಪವನ್ನು ನಾವು ತಿಳಿಯಬೇಕಾಗಿರುವುದು. ವೇದವನ್ನು ಸಂಪೂರ್ಣವಾಗಿ ಬಲ್ಲವರು ನಿನ್ನನ್ನು ಜ್ಞಾನಿಗಳಲ್ಲಿ ಶ್ರೇಷ್ಠನೆಂದು ಹೇಳುವರು. ಮಹಾಮಹಿಮರಾದ ಋಷಿಗಳೂ ಸನ್ಯಾಸಿಗಳು ಇದನ್ನು ಒಪ್ಪಿರುವರು. ನಿನ್ನಿಂದ ನಾನು ಇದೆಲ್ಲವನ್ನೂ ತಿಳಿಯಲು ಅಪೇಕ್ಷಿಸುತ್ತೇವೆ. ಅಮೃತದಂತಿರುವ ಶ್ರೇಷ್ಠವಾದ ನಿನ್ನ ಮಾತನ್ನು ಎಷ್ಟು ಕೇಳಿದರೂ ನಮಗೆ ತೃಪ್ತಿಯೇ ಆಗುವುದಿಲ್ಲ. ಆದುದರಿಂದ ಎಲ್ಲವನ್ನೂ ಹೇಳಬೇಕೆಂದು ಪ್ರಾರ್ಥಿಸುವೆವು ಎಂದರು. ವ್ಯಾಸನಿಂತೆಂದನು, ಈ ವಿಷಯದಲ್ಲಿ ವಸಿಷ್ಠ ಮತ್ತು ಕರಾಳಜನಕದ ಸಂವಾದ ರೂಪವಾದ ಪುರಾತನವಾದ ಇತಿಹಾಸವನ್ನು ನಿಮಗೆ ಹೇಳುವೆನು, ಕೇಳಿರಿ. ಋಷಿಗಳಲ್ಲಿ ಸೂರ್ಯನಂತೆ ತೇಜಶ್ಶಾಲಿಯಾದ ವಸಿಷ್ಠ ಮುನಿಯನ್ನು ಜನಕನೆಂಬ ರಾಜನು ಮೋಕ್ಷಜ್ಞಾನದ ವಿಷಯದಲ್ಲಿ ಪ್ರಶ್ನೆ ಮಾಡಿದನು. ಹಿಂದೆ ಕರಾಲಜಕನು ಪರಮಾತ್ಮನ ವಿಷಯವನ್ನು ತಿಳಿಸುವುದರಲ್ಲಿ ಕುಶಲನಾದ ದೃಢವಾದ ಆತ್ಮಜ್ಞಾನವುಳ್ಳ ಮಿತ್ರಾವರುಣನ ತೇಜಸ್ಸಿನಿಂದ ಹುಟ್ಟಿದ ವಸಿಷ್ಠ ಋಷಿಗೆ ನಮಸ್ಕಾರವನ್ನು ಮಾಡಿ ಕೈ ಜೋಡಿಸಿಕೊಂಡು ನಿಂತು ಸಂತೋಷದಿಂದ ಮಧುರವಾಗಿ ಮಾತನಾಡುತ್ತಾ ಕಾರ್ಯಾಂತರದ ಉದ್ವೇಗವಿಲ್ಲದೆ ಶಾಂತನಾಗಿರುವ ಋಷಿಶ್ರೇಷ್ಠನನ್ನು ಈ ರೀತಿ ಪ್ರಶ್ನೆ ಮಾಡಿದನು. ಎಲೆ ಮಹಾಮಹಿಮನಾದ ವಸಿಷ್ಠನೇ, ವಿದ್ವಾಂಸರು ಯಾವ ಸ್ಥಿತಿಯಲ್ಲಿದ್ದರೆ ಪುನರ್ಜನ್ಮವನ್ನು ಹೊಂದುವುದಿಲ್ಲವೋ, ಯಾವುದರಿಂದ ಈ ಜಗತ್ತು ಉತ್ಪತ್ತಿಯಾಗುವುದರಿಂದ ಕ್ಷರವೆಂಬ ಹೆಸರನ್ನು ಪಡೆದಿರುವುದೋ, ರೋಗಾದಿಗಳ ಬಾಧೆಯಿಲ್ಲದೆ ಸುಖವೂ ಮಂಗಳಕರವೂ ಯಾವಾಗಲೂ ಇರುವುದರಿಂದ ಯಾವುದು ಅಕ್ಷರವೆಂಬ ಹೆಸರನ್ನು ಹೊಂದಿರುವುದೋ ಆ ಅನಾದಿಯಾದ ಪರಬ್ರಹ್ಮನ ವಿಷಯವನ್ನು ಕೇಳಬೇಕೆಂದು ಅಪೇಕ್ಷಿಸುವೆನು. ಅದನ್ನು ಹೇಳಬೇಕು ಎಂದನು. ಅದಕ್ಕೆ ವಸಿಷ್ಠನು, ಎಲೆ ರಾಜನೇ, ಕೇಳು. ಈ ಪ್ರಪಂಚವು ಎಷ್ಟು ಕಾಲದವರೆಗೆ ಪ್ರಕಟವಾಗಿರುತ್ತೆಂಬುದನ್ನು ಹೇಳುವೆನು. ದೇವಮಾನದ 12,000 ವರ್ಷಗಳಿಗೆ ಒಂದು ಚತುರ್ಯುಗವಾಗುವುದು. ಮನುಷ್ಯರ 1 ವರ್ಷಕ್ಕೆ ದೇವತೆಗಳ 1 ದಿನವೆನಿಸುವುದು. ಇದು ಬ್ರಹ್ಮನಿಗೆ 1 ಹಗಲಾಗುವುದು. ರಾತ್ರಿಯ ಪ್ರಮಾಣವು 1,000 ಚತುರ್ಯುಗವೇ ಆಗುವುದು. ರಾತ್ರಿಯ ಕೊನೆಯಲ್ಲಿ ಬ್ರಹ್ಮನು ಎಚ್ಚರವಾಗಿ ಅನೇಕ ಕರ್ಮಫಲಗಳನ್ನು ಅನುಭವಿಸುವ ಪ್ರಾಣಿಗಳನ್ನು ಸೃಷ್ಟಿಸುವನು. ನಿರ್ವಿಕಾರನು ಸ್ವಯಂ ವ್ಯಕ್ತನಾಗಿ ಮೂರ್ತಿ ಸ್ವರೂಪನೂ ಆದ ಈಶ್ವರನು ಈ ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡುವನೆಂಬುದನ್ನು ಹೇಳುವೆನು, ಕೇಳು. ಅಣಿಮ, ಮಹಿಮಾ, ಪ್ರಾಪ್ತಿ, ಇಷಿತ್ವ ಮುಂತಾದ ಶಕ್ತಿಯುಳ್ಳ ನಾಶರಹಿತನು, ಪ್ರಕಾಶ ಸ್ವರೂಪನು, ತನ್ನ ಸಮಸ್ತ ಕಡೆಗಳಲ್ಲಿಯೂ ಕೈಕಾಲುಗಳು, ಕಣ್ಣು, ತಲೆ, ಮುಖಗಳು ಇರುವ ಎಲ್ಲವನ್ನೂ ಅವತರಿಸಿಕೊಂಡಿರುವ ಮಹಾಮಹಿಮನಾದ ಆತ್ಮನನ್ನು ಸಾಂಖ್ಯಶಾಸ್ತ್ರದಲ್ಲಿ ಹಿರಣ್ಯಗರ್ಭನೆಂದು, ಬುದ್ಧಿಯೆಂದು, ಸ್ಮೃತಿಯೆಂದು, ಮಹತ್ತತ್ವವೆಂದು, ಬ್ರಹ್ಮನೆಂದು ಅನೇಕ ಹೆಸರುಗಳಿಂದ ಕರೆವರು. ಅನೇಕ ರೂಪನು, ಪ್ರಪಂಚ ಸ್ವರೂಪನೂ ಆದ ಪರಮಾತ್ಮನು ತಾನು ಯಾವಾಗಲೂ ಒಂದೇ ರೂಪದಿಂದ 3 ಲೋಕವನ್ನು ಆವರಿಸಿರುವುದರಿಂದ ಒಂದೇ ಅಕ್ಷರವಾದ ಓಂಕಾರಕ್ಕೆ ಅರ್ಥಸ್ವರೂಪವಾಗಿ ಏಕಾಕ್ಷರನೆಂಬ ಹೆಸರನ್ನು ಹೊಂದಿರುವನು. ಹಾಗೆಯೇ ಅನೇಕ ರೂಪವನ್ನು ಪಡೆದಿರುವುದರಿಂದ ವಿಶ್ವರೂಪನೆಂಬ ಹೆಸರನ್ನು ಹೊಂದಿರುವನು. ಈ ಪರಮಾತ್ಮನೇ ವಿಕಾರವನ್ನು ಪಡೆದು ತನ್ನ ಶಕ್ತಿಯಿಂದಲೇ ಜೀವವನ್ನು ಸೃಷ್ಟಿಸುವನು. ಪರಮಾತ್ಮನ ಇಚ್ಛಾರೂಪವಾದ ಶಕ್ತಿ ಸಂಯೋಗದಿಂದ ಪ್ರಕೃತಿಯು ಉತ್ಪತ್ತಿಯಾಯಿತು. ಆಮೇಲೆ ಮಹತ್ತತ್ವವು ಅಹಂಕಾರ ತತ್ವವು ಹುಟ್ಟಿದವು. ಇವೆರಡೂ ತತ್ವಗಳು ಚತುರ್ಮುಖ ಬ್ರಹ್ಮನಿಗಿಂತ ಶ್ರೇಷ್ಠವಾದ ತತ್ವಗಳು. ಅವ್ಯಕ್ತವಾದ ಅಂದರೆ ಪರಬ್ರಹ್ಮನಿಂದ ವ್ಯಕ್ತವಾದ ಪ್ರಕೃತಿ ಸೃಷ್ಟಿಯನ್ನು ವಿದ್ಯಾಸೃಷ್ಟಿ ಎಂದು ಹೇಳುವರು. ಮಹತ್ತತ್ವ ಅಹಂಕಾರ ತತ್ವಗಳೆರಡೂ ಅವಿದ್ಯಾ ಸೃಷ್ಟಿಗಳು. ಆಮೇಲೆ ಅಚರ ಚರ ಎಂಬೆರಡು ಸೃಷ್ಟಿಗಳು ಒಟ್ಟಿಗೆ ಉಂಟಾಯಿತು. ವೇದಶಾಸ್ತ್ರಗಳನ್ನೂ ವಿಚಾರ ಮಾಡುವವರು ವಿದ್ಯಾ ಅವಿದ್ಯಾ ಎಂಬೆರಡು ಸೃಷ್ಟಿಗಳೆಂದೂ ಹೇಳುವರು. ಎಲೆ ರಾಜನೇ, ಸೂಕ್ಷ್ಮ ಪಂಚಭೂತಗಳ ಸೃಷ್ಟಿಯು ಅಹಂಕಾರದಿಂದಾಯಿತು. ಇದು 3ನೇ ಸೃಷ್ಟಿಯು ಅಹಂಕಾರ ತತ್ವದಲ್ಲಿಯೇ ವಿಕಾರವಾದ ಅಂದರೆ ಪಂಚೀಕೃತವಾದ ಪಂಚಮಹಾಭೂತಗಳ ಸೃಷ್ಟಿಯಾಯಿತು. ಇದು 4ನೆಯ ಸೃಷ್ಟಿಯು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಸ್ಥೂಲ ಭೂತಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚ ತನ್ಮಾತ್ರಗಳೂ ಸೇರಿ ಈ 10 ವರ್ಗಗಳು ಒಟ್ಟಿಗೆ ಉತ್ಪನ್ನವಾದವು. ಎಲೆ ರಾಜನೇ, ಇದನ್ನೇ 5ನೆಯ ಸೃಷ್ಟಿ ಎನ್ನುವರು. ಇದೇ ಭೌತಿಕ ಸೃಷ್ಟಿಯು. ಇದೇ ವ್ಯವಹಾರ ವಿಷಯವಾದುದೆಂದು ತಿಳಿಯಬೇಕು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಎಂಬ 5 ಜ್ಞಾನೇಂದ್ರಿಯಗಳು, ಮಾತು, ಕೈ, ಕಾಲು, ಗುದ, ಮೇಢ್ರ ಎಂಬ 5 ಕರ್ಮೇಂದ್ರಿಯಗಳು ಸೇರಿ
10 ಇಂದ್ರಿಯಗಳೂ ಮನಸ್ಸಿನೊಡನೆ ಏಕಕಾಲದಲ್ಲಿ ಉತ್ಪನ್ನವಾದವು. ಅಲೆ ರಾಜನೇ, ಹೀಗೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ದಶೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು ಸೇರಿ 24 ತತ್ವಗಳಿಂದ ಸೃಷ್ಟಿ ಕಾರ್ಯವು ನಡೆದಿರುವುದು. ತತ್ವಜ್ಞರಾದ ಬ್ರಾಹ್ಮಣರು ಇದನ್ನು ತಿಳಿದು ದುಃಖವನ್ನು ಹೊಂದುವುದಿಲ್ಲ. ಈ ರೀತಿಯಲ್ಲಿಯೇ ಈ 3 ಲೋಕಗಳು ಹುಟ್ಟಿದವೆಂದು ತಿಳಿಯಬೇಕು. ಎಲೆ ರಾಜಶ್ರೇಷ್ಠನೇ, ಈ ಸೃಷ್ಟಿಯು ನರಕ ಸಮುದ್ರವೆಂದು ತಿಳಿ. ಇದರಲ್ಲಿ ಯಕ್ಷರು, ಗಂಧರ್ವರು, ಕಿನ್ನರು, ಉರಗರು, ಚಾರಣರು, ಪಿಶಾಚಗಳು, ದೇವತೆಗಳು, ಋಷಿಗಳು, ರಾಕ್ಷಸರು, ನೊಣಗಳು, ಸೊಳ್ಳೆಗಳು, ದುರ್ಗಂಧವಾದ ಹುಳಗಳು, ಇಲಿ, ನಾಯಿ ಮುಂತಾದ ಪ್ರಾಣಿಗಳು, ಚಂಡಾಲರು, ಪುಲ್ಕಸರು, ಆನೆ, ಕುದುರೆ, ಕತ್ತೆ, ಹುಲಿ, ನರಿ, ಹಸು ಮುಂತಾದವುಗಳು ಇವೆಲ್ಲವೂ ಈ ಸೃಷ್ಟಿಯಲ್ಲಿ ಸೇರಿ ನೀರು, ಭೂಮಿ, ಆಕಾಶ ಇವುಗಳಲ್ಲಿ ವಾಸ ಮಾಡುವುವು. ಶರೀರವುಳ್ಳ ಸಮಸ್ತ ಪ್ರಾಣಿಗಳಿಗೂ ಈ 3 ಆಶ್ರಯ ಸ್ಥಾನಗಳು. ಇವೆಲ್ಲವೂ ಪರಬ್ರಹ್ಮನಿಂದ ವ್ಯಕ್ತವಾದ ಪ್ರಪಂಚ ಸ್ವರೂಪವಾಗಿ ಪ್ರತಿದಿನವೂ ಉತ್ಪತ್ತಿಯಾಗುತ್ತಿರುವುವು. ಈ ಜಗತ್ತು ಪರಮಾತ್ಮನಿಂದ ಉತ್ಪನ್ನವಾಗುವುದರಿಂದ ಕ್ಷರವೆನಿಸುವುದು. ಇದು ಅವ್ಯಕ್ತವಾದ ಪರಬ್ರಹ್ಮನಿಂದ ವ್ಯಕ್ತವಾದುದರಿಂದ ಅಜ್ಞಾನ ಸ್ವರೂಪವಾದುದೆಂದು ಹೇಳುವರು. ಮಹಾಮಹಿಮನಾದ ಆತ್ಮನು ನಿರ್ವಿಕಾರನಾಗಿಯೂ ಯಾವಾಗಲೂ ನಾಶವಾಗತಕ್ಕ ಪ್ರಪಂಚ ಧರ್ಮವಿಲ್ಲದವನಾಗಿಯೂ ಪುನರಾವೃತ್ತಿ ಇಲ್ಲದ ಏಕರೂಪನಾಗಿರುವನು. ಈ ತತ್ವವೇ ನಿರ್ವಿಕಾರವಾದ 25ನೆಯ ತತ್ವವು. ಶಾಶ್ವತವಾದ ಶುದ್ಧ ತತ್ವಗುಣದಿಂದ ಸತ್ಪದಾರ್ಥವೆನಿಸಿಕೊಂಡಿರುವ ತತ್ವವೇ ಇದು. ನಿರ್ವಿಕಾರವಾದ ಈ ತತ್ವವು ಸಂಕಲ್ಪದಿಂದ ಸಾಕಾರವಾದ ಪ್ರಪಂಚವನ್ನು ಸೃಷ್ಟಿಸಿ ಅವ್ಯಕ್ತ ಸ್ವರೂಪನಾದ 24 ತತ್ವಗಳಲ್ಲಿಯೂ ತಾನು ವ್ಯಾಪಿಸಿಕೊಂಡು ನಿರಾಕಾರನಾಗಿ 25ನೆಯ ತತ್ವವಾಗಿರುವುದು. ಆ ತತ್ವವೇ ಸಮಸ್ತ ಸಾಕಾರವಾದ ಮೂರ್ತಿಗಳಲ್ಲಿ ಆತ್ಮಸ್ವರೂಪವಾಗಿಯೂ ಸರ್ವಶಕ್ತಿಯುತವಾಗಿಯೂ ಎಲ್ಲ ಪ್ರಾಣಿಗಳಿಗೂ ಶಕ್ತಿಯನ್ನು ಕೊಡುತ್ತಾ ತನ್ನ ನಿರಾಕಾರ ಸ್ವರೂಪವನ್ನು ಬಿಡದೇ ಇರುವುದು. 25ನೆಯ ತತ್ವವಾದ ಆತ್ಮನೇ ಸೃಷ್ಟಿ ನಾಶ ಎಂಬ ಧರ್ಮದಿಂದ ಪ್ರಪಂಚದ ಸೃಷ್ಟಿಯನ್ನೂ ನಾಶವನ್ನೂ ಮಾಡುತ್ತಾ ತಾನು ಗುಣಸಂಬಂಧವಿಲ್ಲದವನಾಗಿದ್ದರೂ ಸತ್ವಾದಿ ಗುಣಗಳ ಸಂಜ್ಞೆಯಿಂದ ಇಂದ್ರಿಯ ಗೋಚರವಾದ ಸಮಸ್ತ ವಸ್ತುಗಳಲ್ಲಿಯೂ ಇರುವನು. ಹೀಗೆಯೇ ಈ ಮಹಾಮಹಿಮನಾದ ಪರಮಾತ್ಮನು ಪ್ರಕೃತಿ ಸಂಬಂಧದಿಂದ ಅನೇಕ ಸೃಷ್ಟಿಗಳನ್ನು ಮಾಡುತ್ತಾ ತನ್ನ ಜ್ಞಾನಶಕ್ತಿಯಿಂದ ಯಾವುದರಲ್ಲಿಯೂ ಅಭಿಮಾನವಿಟ್ಟುಕೊಳ್ಳದೇ ಇರುವನು. ತಾನು ಜ್ಞಾನಸ್ವರೂಪವಾದುದರಿಂದಲೇ ಸತ್ವ ರಜತ ಸ್ತಮೋಗುಣಗಳಿಂದ ಕೂಡಿ ಅಜ್ಞಾನಿಗಳಾದ ಅನೇಕ ಪ್ರಾಣಿಗಳ ಶರೀರದಲ್ಲಿ ಆ ಜೀವರುಗಳಿಗೆ ವಿಷಯಾನುಭವ ಶಕ್ತಿಯನ್ನು ಉಂಟುಮಾಡುತ್ತಾ ಲೀನನಾಗಿರುವನು. ಅವರ ಶರೀರದಲ್ಲಿಯೇ ವಾಸ ಮಾಡುವುದರಿಂದ ನಾನು ಎಂಬ ಶಬ್ದಕ್ಕೆ ವಾಚ್ಯವಾದ ಆತ್ಮನು ಏನೂ ಅರಿಯದ ಬಾಲಕನಂತೆ ನಾನು ಈ ಜೀವನವಲ್ಲವೆಂಬ ಅಭಿಮಾನ ತ್ಯಾಗದಿಂದ ಗುಣಗಳನ್ನು ಮಾತ್ರ ಅನುಸರಿಸಿಕೊಂಡಿರುವನು. ಸತ್ವರಜತಸ್ತಮೋ ಗುಣಗಳಿಂದ ಆಯಾ ಗುಣಗಳಿಂದ ಕೂಡಿದ ಪ್ರಾಣಿಗಳನ್ನು ಆಶ್ರಯಿಸಿ ಆ ಪ್ರಾಣಿಗಳ ಸ್ವರೂಪವನ್ನೇ ಹೊಂದಿರುವನು. ಸತ್ವರಜತಸ್ತಮೋ ಗುಣಗಳಿಗೆ ಕ್ರಮವಾಗಿ ಬಿಳಪು, ಕೆಂಪು, ಕಪ್ಪು ಎಂಬ 3 ಬಣ್ಣಗಳಿರುವುವು. ಈ ರೂಪಗಳೆಲ್ಲ ಪ್ರಕೃತಿ ಸಂಬಂಧವಾದವುಗಳು. ತಾಮಸ ಗುಣವುಳ್ಳ ಪ್ರಾಣಿಗಳು ನರಕಕ್ಕೆ ಹೋಗುವುವು. ರಾಜಸ ಗುಣವುಳ್ಳವು ಮನುಷ್ಯಲೋಕಕ್ಕೆ ಬರುವುವು. ಸಾತ್ವಿಕ ಪ್ರಾಣಿಗಳಾದ ಮಾನುಜರು ಸ್ವರ್ಗಲೋಕಕ್ಕೆ ಹೋಗುವರು. ಪುಣ್ಯಪಾಪ ಕರ್ಮಗಳೆರಡನ್ನೂ ಮಾಡಿದವರು ಮನುಷ್ಯ ಜನ್ಮವನ್ನು ಪಡೆವರು. ಪುಣ್ಯಕರ್ಮವನ್ನು ಮಾತ್ರ ಮಾಡಿದವರು ದೇವತೆಗಳಾಗುವರು. ಪುಣ್ಯಪಾಪಗಳ ಸಂಬಂಧವಿಲ್ಲದ ನಿರ್ವಿಕಾರ ಸ್ಥಿತಿಯೇ ಮೋಕ್ಷವೆಂದು ವಿದ್ವಾಂಸರು ಹೇಳುವರು. 25ನೆಯ ತತ್ವವಾದ ಈ ಸ್ಥಿತಿಯು ಜ್ಞಾನದಿಂದಲೇ ಉಂಟಾಗುವುದು. ಇಲ್ಲಿಗೆ ಬ್ರಹ್ಮಪುರಾಣದಲ್ಲಿನ ವಶಿಷ್ಠ ಕರಾಳಜಕ ಸಂವಾದದಲ್ಲಿ ಕ್ಷರಾಕ್ಷರ ವಿಚಾರ ನಿರೂಪಣೆ ಎಂಬ 241ನೆಯ ಅಧ್ಯಾಯವು ಸಮಾಪ್ತವಾದುದು.